ತೋರ್ಪುದು ಮನಮುನಿಯ ಶ್ರಮವಿದೇನೆ ಮಹದಾಶ್ಚರ್ಯ ತೋರ್ಪುದು. ಮಂದ ಮಾರುತನು ಚಂದದಿಂದಲೇ ಅಂದ ಮೀರುತೆ ನಂದ ಕಾಂತಿಯ. ಮಂದ ಮಾರುತನು ಚಂದದಿಂದಲೇ ಅಂದ ಮೀರುತೆ ನಂದ ಕಾಂತಿಯ. ಚಂದಿರ ನಂದದಿ ತುಂಬಿದ ತೆರದಿ ಚಂದಿರ ನಂದದಿ ತುಂಬಿದ ತೆರದಿ ಇಂದು ಕಾಣ್ಪುದು ಎನ್ನಯ ಏನಿ ಮಾದಾಶ್ಚರ್ಯ ತೋರ್ಪುದು ಮನಮುನಿಯ ಶ್ರಮವಿದೇನಿ ಮಾದಾಶ್ಚರ್ಯ ತೋರ್ಪುದು. ಇದೇನು ಈ ಕಮಂಡಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಇಂದಿನ ದಿವಸ ಉಷ್ಣಾಕಾರವಾಗಿ ಬೀಸುತ್ತಿರುವನಲ್ಲ. ಇದು ವಸಂತ ಕಾಲ. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಹೆಲೆ ಉದುರಿಸಿದ ಕಾಡಿನಂತೆ ನಿಬಿಡವಾಗಿ ಕಾಣುತ್ತಿರುವುದಲ್ಲ. ಅದು ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ವನವನೋಡೆ ಮನೆಗೆ ಮೋದ ಮುನಿಗುಲಾದಿಸೋ ಮನೆ. ವನವನೋಡೆ ಮುನಿಗೆ ಮೋದ ಮುನಿಗುಲಾದಿಸೋ ಮನೆ. ಘನ ಕೃಪಾ ದಯಾಳು ನಮಿತೆ ಘನ ಕೃಪಾ ದಯಾಳು ನಮಿತೆ ವಿನಯದಿ ತವ ಪಾದ ಯುಗಕ್ಕೆ ವನವನೋಡೆ ಮನೆಗೆ ಮೋದ ಮುನಿಗುಲಾದಿಸೋ ಮನೆ. ಮನದೊಳೆ ನಗೆ ಮೋದವಾಯಿತು ಮನದೊಳೆ ನಗೆ ಮೋದವಾಯಿತು ಧನ್ಯನಾದೆ ಈ ದರೆಯಳು ವನವನೋಡೆ ಮನೆಗೆ ಮೋದ ಮುನಿಗುಲಾದಿಸೋ ಮನೆ. ಭೃಗುದೇವರಿಗೆ ನಮಸ್ಕರಿಸುವೆನು. ಬಾ ವಸುಂಧರ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾತುರವನ್ನು ತೋರುತ್ತಿದೆಯಲ್ಲ. ಭೃಗುದೇವ, ಜನನಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಗುರುತ್ಮಂತನು ಮಹೇಂದ್ರನಿಂದ ಅಮೃತ ಕಲಶವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಂಭ್ರಮವು ನನಗಾಯಿತು ಈ ದಿವಸದಲ್ಲಿ. ವಸುಂಧರ, ಅದಾವ ಅಮೃತವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನಿರತನಾಗಿರುವೆ. ಮಹಾತ್ಮನೇ, ನಾಳಿನ ಸತ್ರಯಾಗದ ಮಹೋತ್ಸವಕ್ಕೆ ನಾರಾಯಣನು ಶಿವನಾಮ ಸುಧಾಮೃತವೆಂಬ ಕೊಡವನ್ನು ತರುವನು. ಅದನ್ನು ಸೇವಿಸುವುದಕ್ಕೆ ಹೋಗುತ್ತಿರುವೆನು. ಈ ವಿಷಯ ನಿಮಗೆ ತಿಳಿಯದೆ? ತಿಳಿದಿದ್ದರೂ ಇರಬಹುದು. ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ದೇವತೆಗಳು ಹೂಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಎಂದರೇನು, ನೀವು ಎಂದರೇನು? ಕಾಲುವೆಯನ್ನು ಹಾರಲು ಸಾಧ್ಯವಿಲ್ಲದವ ಗಗನಕ್ಕೆ ಹಾರುವನೆಂದು ಹಂಬಲಿಸಿದಂತಾಯಿತು ಈ ದೇವತೆಗಳ ಮನೋರಥ. ಗುರುದೇವ, ಅಲ್ಲಿಗೆ ಜಗದೀಶ್ವರನಾದ ಪರಮೇಶ್ವರನು ಅಗ್ರಪೂಜೆಯನ್ನು ವಹಿಸುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಬಹುದೇ? ಅಲ್ಲದೆ ಪರಶಿವನ ಕರುಣೆಗೆ ಪಾತ್ರರಾಗಿ ಅವರ ದಿವ್ಯ ರೂಪವನ್ನು ನೋಡಬಾರದೆ? ವಸುಂಧರ, ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದ ವಿಷಯಗಳೇನು?
ಅದು ಮಹರ್ಷಿಗಳಾದ ತಮ್ಮಿಂದಲೇ ಹೊರಬೀಳುತ್ತಿರುವುದು. ಆ ಈಶ್ವರನು ಪರದೇಶಿಯಾದ್ದರಿಂದಲೇ ಆತನಿಗೆ ಮನ್ನಣೆ ದೊರೆಯುತ್ತಿರುವುದು. ಪರದೇಶಿಗೆ ರೂಪಿಲ್ಲ, ಜನನ ಮರಣಾದಿಗಳ ದುಃಖವಿಲ್ಲ. ಹಬ್ಬದ ದಿವಸ ಹಗಲಿರಲು ನಿದ್ರೆ ಇಲ್ಲದೆ ಕೂಗಿ ಸುತ್ತುತ್ತಿರುವ ಬಾವಿಯ ರಾಟಿಯಂತೆ ಜಗತ್ತಿನಲ್ಲಿ ಬಹು ಕಷ್ಟ ತರದಿ ಸುತ್ತುತ್ತಿರುವ ವಿಷಮ ಸಂಸಾರದ ಹಂಗಿಲ್ಲ ಪರದೇಶಿಗೆ. ಯಕ್ಷ ದಿವ್ಯ ಕಧರ್ಮಗಳನ್ನು ಬಳದುಕೊಂಡು ಶೃಂಗಾರಭೂಷಿತನಾಗಿ ಮೆರೆಯಬೇಕೆಂಬ ಡಾಂಬಿಕರ ಹಂಗಿಲ್ಲ ಪರದೇಶಿಗೆ. ವಸುಂಧರ ಸಾಕ್. ಪರದೇಶಿಯು ಪರದೇಶದ ಸುಖವನ್ನು ಬಯಸುವವರಿಗೆ ಮಾತ್ರ ಪರಮೇಶ್ವರನಾಗಿ ಕಾಣಿಸುವೆನು. ವಸುಂಧರ ಸಾಕು, ನಿಲ್ಲಿಸು. ಇರುವೆಯ ಕಣ್ಣಿಗೆ ಸಾಸುವೆ ಕೊಡನಾದಂತೆ ಗೋಸ್ಪಾದದ ಕೀಲಾಜಲವು ಪಿಪಿಲಕದ ಕಣ್ಣಿನ ನೋಟಕ್ಕೆ ಮಹಾಸಮುದ್ರವಾದಂತೆ ನಿನಗೆ ಆ ಪರಶಿವನೋರ್ವ ಮಹತ್ವನು, ನನಗಲ್ಲ. ಹಾಗೆನ್ನಬೇಡ ಋಷಿದೇವ. ರಸದಲ್ಲಿ ಹಿಕ್ಷು, ವಿಷದಲ್ಲಿ ಹಾಲಾಹಲವೆಂದು ಹೆಸರಾಂತ ಆ ಪರಮೇಶ್ವರನನ್ನು ನಿರಾಕರಿಸಬಾರದು. ಕಾಲಾತೀತವಾಯಿತು, ನಾನಿನ್ನು ಹೊರಡುವೆನು. ಹೊರಡು. ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕಾಮ್ಯಕ್ಕೆ ಕಣ್ಣೆರಡು ತಲೆಯೊಂದು ಸಾಲದಂತೆ ಒಂದು ಹೆಣ್ಣನ್ನು ನೋಡಲು ಹಲವಾರು ಕಣ್ಣುಗಳು, 4 ತಲೆಗಳನ್ನು ಹೊಂದಿರುವ ಆ ವೈದಿಕನಾದ ಬ್ರಹ್ಮ ತಲೆಯ ಮರೆಯಲ್ಲಿ ಯಾವಾಗಲೂ ಹಡಗಿರುವ ವೇಷಾಂಗನೆಯಂತೆ ಹಡಗಿರುವ ಕ್ಷೀರಸಾಗರ ಸಮುದ್ರದಲ್ಲಿ ಜಡತ್ವದಿಂದ ಮಲಗಿರುವ ಆ ವಿಷ್ಣು, ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸುವರಂತೆ. ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ಯಾವಾಗಾದರೂ ತಕತೈ ತಕತೈ ಎಂದು ಕುಳಿತಿರುವ ಆ ಪರಶಿವನನ್ನು ಅಗ್ರಪೂಜೆಗೆ ಕರೆದುಕೊಂಡು ಬರುವರಂತೆ. ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಆ ಪರಶಿವನು ನನಗೆ ಸರಿಸಮಾನನು. ಅದರಲ್ಲಿಯೂ ನನಗೆ ಹೆಚ್ಚಿನ ಮಹತ್ವವಿದೆ. ವಿಷ್ಣುವನ್ನು ವಿವೇಕಿಸಿ ನೋಡಿದರೆ ಅವನು 2ನೆಯ ಮೂರ್ತಿಯಾಗಿರುವನು. ಬ್ರಹ್ಮ ಓರ್ವ ಸಾಮಾನ್ಯ ವೇಷಧಾರಿಯಾದ ಪೌರೋಹಿತ. ದಕ್ಷ ಬ್ರಹ್ಮನೇ ಮೊದಲಾದವನು ನನಗೆ ಶಿಷ್ಯರು. ಆದರೂ ದಕ್ಷ ಬ್ರಹ್ಮನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗುವ ಸವಿಯೇ ಉಂಟು. ಇದೇನು ಈ ದಿನ ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿದೆಯಲ್ಲ. ಈ ಶಿಲಾತಲ್ಪದ ಮೇಲೆ ವಿಶ್ರಮಿಸಿಕೊಳ್ಳುವೆನು. ರಜತಾದ್ರಿವಾಸ ರಮ್ಯ ಕಾಣ್ಬುದ ಭೃಗು ನಂದನವು. ಪರಮಾತ್ಮ ನಾರಾಯಣ. ರಜತಾದ್ರಿವಾಸ ರಮ್ಯ ಕಾಣ್ಬುದ ಭೃಗು ನಂದನವು. ಅಗ್ರ ಪೂಜಾ ಹರನೇ ಬಾರೇ. ಅಗ್ರ ಪೂಜಾ ಹರನೇ ಬಾರೈ. ಭೃಗು ಮೌಲಿ ನೇತ್ರಮಿಗೆ ತೋರ್ಪುದೆಂದು ರಜತಾದ್ರಿವಾಸ ರಮ್ಯ ಕಾಣ್ಬುದ ಭೃಗು ನಂದನವು. ಭೃಗು ಮೌನಿ ನೇತ್ರ ರಮ್ಯ ಕಾಬುದ ಯೋಗಿ ಚರಣದಲ್ಲಿ. ಭೃಗು ಮೌನಿ ನೇತ್ರ ರಮ್ಯ ಕಾಬುದ ಯೋಗಿ ಚರಣದಲ್ಲಿ. ನೀಲ ಮೇಘ ಶ್ಯಾಮ ನೋಡೈ.
ನಮಗೆ ತೋರ್ಪುದೆಂತು ಭ್ರೂಮೌನಿ ನೇತ್ರ ರಮ್ಯ ಕಾಬುದ ಯೋಗಿ ಚರಣದಲ್ಲಿ. ನಿಜ ಯೋಗ ಭಾಗ್ಯದಿಂ ನಾಗಭೂಷಣನ ಯಾಗ ಭಾಗವದು ತರುಣಿಸುನೆ. ನಿಜ ಯೋಗ ಭಾಗ್ಯದಿಂ ನಾಗಭೂಷಣನ ಯಾಗ ಭಾಗವದು ತರುಣಿಸುನೆ. ಶೃಂಗಧರ ಭೃಂಗಿವರ ಲಿಂಗಧರ ಗಂಗಧರ ಶೃಂಗಧರ ಲಿಂಗಧರ ಗಂಗಧರ ಭೃಂಗಿವರ ಗಜತಾದಿವಾದ ರಮ್ಯ ಕಾಣ್ಬುದ ಭೃಗೋ ನಂದನವು. ನಿಜ ಭಕ್ತನಾದವರ ವಿಷ್ಣು ನೀನು ನಿನ್ನ ಭಕ್ತಿಗಾಗಿ ನಾ ಮನವೊಲಿದೆ. ಪರಮಾತ್ಮ ನಾರಾಯಣ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಿನ್ನ ಮನವೊಲಿದೆ. ಚಕ್ರಧರ ಶಕ್ತಿಧರ ಯುಕ್ತಿವರ ಭಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿಧರ ಯುಕ್ತಿವರ ಭ್ರುಮೌನಿ ನೇತ್ರ ರಮ್ಯ ಕಾಬುದ ಯೋಗಿ ಚರಣದಲ್ಲಿ. ಕ್ಷೀರಸಾಗರನೇ ಪರಮಾತ್ಮ ಅಲ್ಲಿ ನೋಡು, ಈ ವನದ ಮಧ್ಯದಲ್ಲಿ ದಟ್ಟವಾದ ಮರದಡಿಯಲ್ಲಿ ಯಾವಳೋ ಗಂಧರ್ವ ಸುಂದರಿಯು ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಸ್ನಾನ ಮಾಡಿ ತನ್ನ ಕೆದರಿದ ಮುಡಿಯನ್ನು ಒಣಗಿಸೋಸುಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿದೆ. ಕ್ಷೀರಸಾಗರನೇ ಪರಮಾತ್ಮ ಅಲ್ಲಿ ನೋಡು, ಯಾವುದೋ ಒಂದು ಜಿಂಕೆಯು ಅಲ್ಲಿ ಆ ಸರೋವರದಲ್ಲಿ ಮಿಂದು ಈಜಾಡಿದ ತನ್ನ ತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಸುಂದರವಾದ ತನ್ನ ನೀಟು ನೋಟದಿಂದ ಇನ್ನೆರಡು ಕಾಲುಗಳನ್ನು ತನ್ನ ಕಣ್ಣಿನ ಪಕ್ಕದಲ್ಲಿರುವ ಕಣ್ಣನ್ನು ಪಸರಿಸಿ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಣ್ಣಿನಿಂದ ಕಾಲನ್ನು ಅಂಟಿ ಪ್ರಜ್ವಲಿಸುತ್ತಿರುವ ಕಣ್ಣಿನಿಂದ ಕೂಡಿದ ಅರ್ಧ ಶರೀರವನ್ನು ನೋಡಿದರೆ ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದು. ಪರಮೇಶ್ವರ ನಾರಾಯಣ ಈ ಜಗತ್ತಿನಲ್ಲಿ ನಿನಗೆ ಅತ್ಯಾಶ್ಚರ್ಯಕರವಾದ ಸಂಗತಿ ಮತ್ತೇನಿರುವುದು? ಆ ಮರದಡಿಯಲ್ಲಿ ಮಲಗಿರುವ ಮಹಾತ್ಮನೇ ಭೃಗುದೇವನಲ್ಲವೇ? ಅದು ನನಗೂ ಗೊತ್ತಿರುವುದು ಜನಾರ್ದನ. ಆದರೆ ಆ ವನದ ಮಧ್ಯದಲ್ಲಿ ವಿಹರಿಸುತ್ತಿರುವ ಘನ ಗಂಭೀರವಾದ ಸಿಂಹವು ಆನೆಯ ಮಸ್ತಕಕ್ಕೆ ಬಡಿದು ಸಾಕಾಗಿ ಆ ವೃಕ್ಷದಡಿಯಲ್ಲಿ ದಕ್ಷತೆಯಿಂದ ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವನು ಬೃಹುದೇವ? ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಯೊಡನೆ ಸರಸವಾಡುತ್ತಿರುವನ ಭೃಗುದೇವ, ಹೇಗಾದರೂ ಆಗಲಿ ಎಚ್ಚರಿಸುವೆನು. ಭೃಗುದೇವ, ಭೃಗುದೇವ, ಎಚ್ಚರವಾಯಿತೆ ಭೃಗುದೇವ? ಎಚ್ಚರವೇನು ನಾರಾಯಣ? ಈ ಭೃಗು ಮಹರ್ಷಿಯು ತನ್ನ ಆತ್ಮಜ್ಞಾನದಲ್ಲಿ ಯಾವಾಗಲೂ ಎಚ್ಚರವಾಗಿಯೇ ಇರುವನು. ಅವನಾರು ಆ ಶಿಲಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿಯು? ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಶಯನ ಪರಮಾತ್ಮನಾರು, ಪರಶಿವನಾರು. ನೀವೀರ್ವರು ಇನ್ನೂ ಚಿಕ್ಕವರು, ನಿಮಗಾವುದೂ ತಿಳಿಯದು. ಅದಿರಲಿ, ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವಿರಿ? ದೇವ, ಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಶರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡಲು ಸೇರುತ್ತಿರುವರು. ಆ ಯಾಗದ ಅಗ್ರ ಪೂಜಾರ್ಹ ಮೂರ್ತಿಯಾದ ಸಾಂಬಶಿವನನ್ನು ಕರೆದುಕೊಂಡು ಹೋಗುತ್ತಿರುವೆನು. ಹೀಗೆಯೇ ದಾರಿಯಲ್ಲಿ ಹೋಗುತ್ತಿರುವಾಗ ತಮ್ಮ ದರ್ಶನವಾಯಿತು. ಆದರೆ ಗರ್ವವೇ ಸೇರದಿರುವ ಗೌರಿಪತಿಯೊಡನೆ ಇಲ್ಲಿ ಮಲಗಿರುವ ನಿಮ್ಮ ಹತ್ತಿರ ಕುಳಿತುಕೊಂಡೆನು. ನಿಮ್ಮನ್ನು ಎಚ್ಚರಿಸಿ
ಆಯಾಸವನ್ನುಂಟು ಮಾಡಿದ ಋಣವನ್ನು ತೀರಿಸುವುದಕ್ಕಾಗಿ ಎಲ್ಲಿ ನಿಮ್ಮ ಚರಣವನ್ನು ಒತ್ತಿ ಮುಂದಕ್ಕೆ ಸಾಗುವೆನು. ಬಹಳ ಸಂತೋಷ. ನಿನ್ನ ವಿವೇಕಕ್ಕೆ ಮೆಚ್ಚಿದೆನೋ ಲಕ್ಷ್ಮೀಶ. ಕಂಡೆ ನೀ ನನ್ನ ರಾಜಸದ ಅಗ್ನಿ ನೇತ್ರವನ್ನು ನನ್ನ ಪಾದದಲ್ಲಿ. ಆ ಪರಶಿವನ ಹಣೆಗಣ್ಣಿಗಿಂತಲೂ ಪವಿತ್ರವಾದ ನನ್ನ ಪಾದಾಂಗುಲಿಯನ್ನು ಕಂಡು ಧನ್ಯನಾದೆ. ಎಲೆ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಬೃಹಋಷಿಯೇ? ಹಾಗಾದರೆ ನೀನು ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೇ? ಇಲ್ಲ, ಯಾವಾಗಲೂ ಇಲ್ಲ. ಈ ಸದಾಶಿವ ಮೂರ್ತಿಯು ನಿನ್ನಂತಹ ವಿವೇಕರಹಿತರೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಲುಜಾಡನೆ ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾರಾಯಣನು ನಾನು ವಿವೇಕರಹಿತರೇ? ಅದನ್ನು ನೀನೇ ವಿವೇಚಿಸಬೇಕು ಬೃಹಋಷಿಯೇ. ಕೇಳು, ಅರಣ್ಯದಲ್ಲಿ ದಟ್ಟವಾಗಿ ಬೆಳೆದ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾಗುವ ಅಗ್ನಿಯು ಇಡೀ ವನವನ್ನೇ ದಹಿಸುವಂತೆ ವಿಷಯಾನಂದಗಳು ನಿನ್ನ ಜೀವಾತ್ಮದ ಪರದೆಯ ಮೇಲೆ ಭಯಂಕರವಾದ ಹಾವಿನ ಮೈಬಣ್ಣವನ್ನು ಮುಚ್ಚಿರುವ ಒತ್ತಿದ ಮಣ್ಣಿನಂತೆ ನಿನ್ನ ದಿನದ ಅಹಂಕಾರವೆಂಬ ಮೈಬಣ್ಣವು ನಿನ್ನನ್ನು ಮುಚ್ಚುವುದು. ಯಾವಾಗಲೂ ಮಮತೆಯಿಂದ ತರೆಗೆಳೆಗಳನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಮಹಾತ್ಮ ಬೃಹಋಷಿ ಎಂದು ಅನೇಕ ಋಷಿಗಳಿಂದ ಹೆಸರಾಂತ ನಿನ್ನ ಅಹಂಕಾರವು ಎಲಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಕೇಳು, ಕಣ್ತೆರೆದು ನೀ ನೋಡು. ನಿನ್ನಾತ್ಮರಲ್ಲಿ ಆತ್ಮರ್ಯಾರೆಂಬುದನ್ನು ವಿಚಾರಿಸು. ಧರ್ಮಕ್ಕೆ ಶಿರಬಾಗಿ ಸುಖಿಯಾಗಿರು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹೇಳು ನೀನು ಆ ನಿನ್ನ ಗೊಡ್ಡು ಗಣಗಳಿಗೆ ಕೈಲಾಸದಲ್ಲಿ ನಿಧಾನಿಸು ಜನಾರ್ದನ. ನೀವಿರುವರು ಒಂದೇ ಸಂಕಲ್ಪವನ್ನು ಬಯಸಿ ವೈರತ್ವವನ್ನು ಸಾಧಿಸುತ್ತಿರುವಿರಿ. ನೀನಿನ್ನು ಹೊರಡಬಹುದು ಆ ನಿನ್ನ ಸದಾಶಿವನೊಡನೆ. ಮೃಗದೇವ, ತೊಟ್ಟು ಮಾಗದೆ ಹಣ್ಣು ಬೀಳುವುದಿಲ್ಲ. ನಾನಿನ್ನು ಹೊರಡುವೆನೋ ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಭಧಾರಿ, ತಳು ಮಾಡಬೇಡ. ನಿನ್ನ ಕಾರ್ಯದಲ್ಲಿ ಅರಿವಿಲ್ಲ ಈ ಬೃಹಋಷಿಗೆ. ಸಾಕು, ಬಾಯಿ ಮುಚ್ಚು. ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ. ನಾನಲ್ಲವೇ ಮುನಿಗಳ ಅಗ್ರಸ್ಥಾನವನ್ನು ವಹಿಸಿರುವ ಭೃಗು. ನೀನಾದ ಏಕೆ ಭೃಗುದೇವ ಅಗ್ರಸ್ಥಾನದಲ್ಲಿ? ನೀನೋರ್ವ ರಾಜಸದಿಂದ ಕೂಡಿದ ಜಠಾಧಾರಿ. ನಿನ್ನ ವೇಷಭೂಷಣಗಳನ್ನು ನೋಡಿದರೆ ಶಿವಯೋಗಿಯಂತೆ ಕಾಣುತ್ತಿರುವೆ. ಆದರೆ ನಿನ್ನಾತ್ಮನಲ್ಲಿ ಶಿವನಿಲ್ಲ. ಕುಂದಣದ ಹೆರಕದಂತೆ ಹೆರಕವಾಗಿದ್ದ ನನ್ನ ಪಾದಾಂಗುಲಿಯನ್ನೇಕೆ ಕಿತ್ತೆಸೆದೆ? ಇದೆಯೋ ನೀನು ಕಲಿತಿರುವ ಮಹತ್ತರವಾದ ಮೋಸ? ಮೋಸವಲ್ಲ, ಋಷಿಯೋರ್ವನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರವನ್ನು ಮಾಡಿದ ಕಾರ್ಯವು ಮೋಸವೇ? ಶಾಂತನಾಗು ಭೃಗುದೇವ, ಶಾಂತನಾಗು. ನಿನಗಾದ ಪ್ರಾಯಶ್ಚಿತ್ತದಿಂದ ನೀನೇಕೆ ಹಂಬಲಿಸುತ್ತಿರುವೆ? ಪ್ರಾಯಶ್ಚಿತ ಪ್ರಾಯಶ್ಚಿತ ಪ್ರಾಯಶ್ಚಿತ. ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ಇದು ಯಾವ ಮಹಾತ್ಮ ಋಷಿಯು ತನ್ನ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನು. ಅಂತಹ ಈ ಭೃಗು ಮಹರ್ಷಿಯ ಕೋಪಾಗ್ನಿಯ ಯಜ್ಞ ಭಾಗಕ್ಕೆ ನೀವೆಲ್ಲರೂ ಹವಿರ್ಭಾಗ. ನೀಲಮೇಘ ಶಾಮನಾಗಿ, ಅಷ್ಟವಸುಗಳಿಗೆ ದೇವನಾಗಿ, ಅಷ್ಟಲಕ್ಷ್ಮಿ ಮಹಾಲಕ್ಷ್ಮಿಯಿಂದ ಶೋಭಿಸುತ್ತಿರುವ ನೀನು ಭೂಲೋಕದ ದಶಯೋನಿಗಳಲ್ಲಿ ಜನ್ಮವೆತ್ತು ಇದೇ ಈ ಅನೇಕ ತಪಸ್ಸಿನ ಈ ಭೃಗು ಮಹರ್ಷಿಯ ಶಾಪ. ಪರಶಿವನ ದಯವೆನಗಿರುತ್ತಿರೇ, ಪರಶಿವನ ದಯವೆನಗಿರುತ್ತಿರೇ. ಹರುಚಿಪೆ ಭೃಗು ಶಾಪಕ್ಕೆ ಎದೆಗೆಡದೆ ಧೈರ್ಯದಲ್ಲಿ. ಧರಿಸುವೆ
ದಶಾವತಾರವ ಧರಿಸುವೆ ಧ್ವಜಾವತಾರವ ಪರಿಹರಿಪೆ ತಾಪವ ಜಗದಿ ಮೆರವೆ ಹರ್ಷದಲ್ಲಿ ಭೃಗುದೇವ, ನಿನಗೆ ನೀನೇ ಗುರುವೆಂದು ಅಹಂಕಾರವನ್ನು ಪಡುತ್ತಿರುವೆ. ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಅದರಿಂದ ನನಗಾಗುವ ತೊಂದರೆ ಏನೂ ಇಲ್ಲ. ಧಿಕ್ಕಾರ ತನು ಜಾತಕ, ವೈರದಲ್ಲಿ ಧಿಕ್ಕಾರ ತನು ಜಾತಕ. ಧಿಕ್ಕಾರ ತನು ಜಾತಕ, ವೈರದಲ್ಲಿ ಧಿಕ್ಕಾರ ತನು ಜಾತಕ. ಧನುಜಾರಿನ ನಿನ್ನ ಪದವನ್ನು ಬಂಧಿಸುವೆ. ಧನುಜಾರಿನ ನಿನ್ನ ಮದವನ್ನು ಬಂಧಿಸುವೆ. ಸಂಧಾನದಲ್ಲಿ ನೀನು ಕಿತ್ತೆಸೆದ ನೇತ್ರವನ್ನು. ಸಂಧಾನದಲ್ಲಿ ನೀನು ಕಿತ್ತೆಸೆದ ನೇತ್ರವ. ಧಿಕ್ಕಾರ ತನು ಜಾತಕ, ವೈರದಲ್ಲಿ ಧಿಕ್ಕಾರ ತನು ಜಾತಕ. ಪ್ರಳಯೋಗ್ನಿಯಂತೆ ಶಿವ ಭೃಗುದೇವ ನಿನ್ನನ್ನು, ಪ್ರಳಯೋಗ್ನಿಯಂತೆ ಶಿವ ಭೃಗುದೇವ ನಿನ್ನನ್ನು ಸುಳಿದು ಸುಟ್ಟೊರೆಸಿ ಬರಿದು ಬಂದಿಪೆನು. ಸುಳಿದು ಸುಟ್ಟೊರೆಸಿ ಬರಿದು ಬಂದಿಪೆನು. ಧಿಕ್ಕಾರ ತನು ಜಾತಕ, ವೈರದಲ್ಲಿ ಧಿಕ್ಕಾರ ತನು ಜಾತಕ. ಧಿಕ್ಕಾರ ತನು ಜಾತಕ, ವೈರದಲ್ಲಿ ಧಿಕ್ಕಾರ 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 ತನು ಜಾತಕ. ರಜತಗಿರಿ ನಿಲಯ ಶಂಭೋ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳಿ ಮಹಾದೇವ ಚತುರ ಶಂಕರ ತಮರುಗದರ ವರಗಾನಲೋ ನಟನ ಕಲಾ ಚತುರ ಮಹಾದೇವ ಮಹಾದೇವ ರಜತಗಿರಿ ನಿಲಯ ಸದಯ ಮಹಾದೇವ ರಜತಗಿರಿ ನಿಲಯ ಸದಯ ಸಾಮಗಾನ ಸಂಗೀತ ಪ್ರಿಯ ಸ್ವರ ಸಪ್ತ ಸಂಗೀತ ಜ್ಞಾನದೊಳ್ಳೆಯ ಬರಿಸಿದ ತಾಳ ಹೇಳದು ಸ್ವರ ಸಪ್ತ ಸಂಗೀತ ಗಾನದೊಳ್ಳೆಯ ಬರಿಸಿದ ತಾಳ ಮೇಳದು ತುಂಬುರೋದಿ ಗಂಧರ್ವ ಗಾನದೊಳ್ಳು ಮಹಾದೇವ ತುಂಬುರೋದಿ ಗಂಧರ್ವ ಗಾನದೊಳ್ಳು ತದಗಿನ ಸಂತ ಗಜನ ನಟನ ಕಲಾ ಚತುರ ಶಂಕರ ತಮರುಗದರ ವರಗಾನಲೋ ನಟನ ಕಲಾ ಚತುರ ನಟನ ಕಲಾ ಚತುರ ಮಹಾದೇವ ಮಹಾದೇವ ಜಡೆಯಳು ಗಂಗೆಯು ಪಣಿಯಳು ಶಶಿಯು ಕೊರಳಳು ನಾಗಿನ ಕರಿಯನ ಮಹಾದೇವ ಜಡೆಯಳು ಗಂಗೆಯು ಪಣಿಯಳು ಶಶಿಯು ಕೊರಳಲು ನಾಗಿನ ಕರಿಯನ ಮಾರನ ಹೃದಯ
ನರಹರನಾಗಿದೆಯೋ ಕರುಣಿಸೋ ಓಂಕಾರ ನಾದ ಪ್ರಿಯ ಸದಯ ಮಹಾದೇವ ಓಂಕಾರ ನಾದ ಪ್ರಿಯ ಸದಯ ನಟನ ಕಲಾ ಚತುರ ಶಂಕರ ಸಮರುಗದರವರ ಗಾನಲೋಲ ನಟನ ಕಲಾ ಚತುರ ನಟನ ಕಲಾ ಚತುರ ನಟನ ಕಲಾ ಚತುರ ಮಹಾದೇವ ಮಹಾದೇವ ಪರಮೇಶ್ವರನನ್ನು ಶ್ರೀಮನ್ನಾರಾಯಣನು ಶಿವಸತ್ರ ಯಾಗಕ್ಕೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ಅಹಂಕಾರದಿಂದ ಮೆರೆಯುತ್ತಿದ್ದ ಭೃಗುದೇವನನ್ನು ಸಂಧಿಸಿ ಅವನ ಪಾದದಲ್ಲಿ ಮೆರೆಯುತ್ತಿದ್ದ ಕಣ್ಣನ್ನು ಕಿತ್ತು ಶರವಣದತ್ತ ಹೋಗುತ್ತಿರು. ಅತ್ತ ಕಡೆ ದೇವತೆಗಳು ಗಂಗಾ ತೀರದಲ್ಲಿ ಪರಮೇಶ್ವರನ ಬರುವಿಕೆಯನ್ನು ಎದುರು ನೋಡುತ್ತಾ ಬಹು ಸಂಭ್ರಮದಿಂದ ಅಗ್ರಪೂಜೆಯನ್ನು ಕೊಡಲು ನೆರೆದಿರಲು. ಅಲ್ಲದೆ ಆ ದಕ್ಷಿಣಿಗೂ ಅಲ್ಲಿಗೆ ಬರುವ ಅಧಿಕಾರ ಉಂಟು. ಹೀಗಿರುವಾಗ ಪರಮೇಶ್ವರನಿಗೆ ಅಗ್ರಪೂಜೆಯನ್ನು ಕೊಟ್ಟರೆ ಆ ದಕ್ಷಿಣಿಗೆ ಅಸಮಾಧಾನವಾದರೂ ಆಗಬಹುದು. ನಾರಾಯಣ ಇರಲಿ, ನಾನೀಗಲೂ ಹೋಗಿ ಮುಂದಾಗುವ ವಿಚಿತ್ರವನ್ನು ನೋಡುವೆನು. ಮಹಾದೇವ ಮಹಾದೇವ ಅದು ಶಿವೋಹಂ ಶಿವೋಹಂ ಮಹಾದೇವ ಅದು ಶಿವಭಕ್ತ ಶಿರೋಮಣಿಯಾದ ದದೀಚಿ ಮಹರ್ಷಿಗಳು ಇತ್ತಲೇ ಬರುತ್ತಿರುವರು. ಮಹಾದೇವ ಮಹಾದೇವ ದೇವಾಮಕೇಶ ಕೈಲಾಸವಾಸ ಶಿವೋ ಶಿವೋ ದೇವಾಮಕೇಶ ಕೈಲಾಸವಾಸ ಕಾಯ ಭಕ್ತರ ಕರುಣಾಳುವಾಸ ದೇವಾಮಕೇಶ ದದೀಚಿ ದೇವ ಚಂದ್ರಶೇಖರ ಗಂಗಾಧರ ಹರ ಶಿವೋ ಶಿವೋ ಚಂದ್ರಶೇಖರ ಗಂಗಾಧರ ಹರ ಇಂದ್ರಾದಿವಾಜ ಕರುಣಾಕರ ಶಿವೋ ಶಿವೋ ದದೀಚಿ ದೇವ ಇಂದ್ರಾದಿವಾಜ ಕರುಣಾಕರ ದೇವ ಮಗೇಶ ಕೈಲಾಸವಾಸ ಕಾಯ ಭಕ್ತರ ಕರುಣಾಳುವಾಸ ದೇವ ಮಗೇಶ ಸೃಷ್ಟಿಸಿದಾಯಿ ಜಗದ ಪರಿಯ ಮಹಾದೇವ ಮಹಾದೇವ ಸೃಷ್ಟಿಸಿದಾಯಿ ಜಗದ ಪರಿಯ ನಾನೆಂದು ಪಗಳೆ ನಿನ್ನ ಒಳಲಿಗಾಗಿ ನಾನೆಂದು ಪಗಳೆ ನಿನ್ನ ಒಳಲಿಗಾಗಿ ಪ್ರಣವನಾದ ಗೋಪವನೈತ ದೀಪ ದದೀಚಿ ದೇವ ಪ್ರಣವನಾದ ಗೋಪವನೈತ ದೀಪ ಶಿವಹರಣ ಶಂಭ ಓಂಕಾರ ನಾಮ ಶಿವಹರಣ ಶಂಭ ಓಂಕಾರ ನಾಮ ದೇವ ಮಗೇಶ ಕೈಲಾಸವಾಸ ಕಾಯ ಭಕ್ತರ ಕರುಣಾಳುವಾಸ ದೇವ ಮಗೇಶ ಬ್ರಹ್ಮಚಾರಿಗೆ ನಮಸ್ಕರಿಸುವೆನು. ಮಹಾದೇವ
ಸುಖವಾಗಿ ಬಾಳು ಶಿವಭಕ್ತ ಶಿಖಾಮಣಿ ಪರಮೇಶ್ವರನ ಭಕ್ತ ರಾಜ್ಯದ ರಾಜ್ಯದಲ್ಲಿ ಮಹಾದೇವ ಮಹಾದೇವ ಒಟ್ಟು ದೇವ ದದೀಚಿ ದೇವ ಬ್ರಹ್ಮಾಂಡಗಳನ್ನು ಒಳಗೊಂಡು ಚಿತ್ರೂಪಿಯಾದ ಪರಮೇಶ್ವರ ನಾಮಾಮೃತವು ಸರ್ವ ಅಂಗಾಂಗಗಳಲ್ಲಿ ವ್ಯಾಪಿಸುವಾಗ ಸುಖವಲ್ಲದೆ ಮತ್ತೇನು ದೇವ. ದದೀಚಿ ದೇವ, ಪರಮೇಶ್ವರನಿಗೆ ಭಕ್ತರುಗಳಲ್ಲಿ ನೀನಲ್ಲವೇ ಮೊದಲಿಗೆನು. ನೀನಿಲ್ಲದ ಸ್ಥಳದಲ್ಲಿ ಆ ಶಿವನಿಲ್ಲ, ಆ ಶಿವಸ್ವಾಮಿ ಇಲ್ಲದ ಸ್ಥಳದಲ್ಲಿ ನೀನಿಲ್ಲ. ಹೀಗಿರುವಾಗ ನಿನ್ನ ಭಾಗ್ಯವನ್ನು ನಾನು ಏನೆಂದು ಹೇಳಲಿ? ಅದಿರಲಿ, ನೀವು ಎಲ್ಲಿಗೆ ಹೋಗುತ್ತಿರುವಿರಿ? ದೇವ ಋಷಿ, ದದೀಚಿ ದೇವ, ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ವೃಕ್ಷವನ್ನು ಆಚರಿಸಿ ಈಗಾಗಲೇ ಶರವಣ ತೀರದಲ್ಲಿ ಸೇರುತ್ತಿರುವರು. ಆ ಪವಿತ್ರವಾದ ಶಿವಕ್ಷೇತ್ರಕ್ಕೆ ಹೋಗುತ್ತಿರುವೆನೋ ಪೂಜ್ಯ. ಮಹಾದೇವ, ನಿನ್ನಿಂದ ಪರಿಶೋಭಿಸಲ್ಪಡುತ್ತಿರುವ ಸತ್ರಯಾಗವನ್ನು ನಾನು ನೋಡಲು ನಾನೀಗಲೇ ಕೈಲಾಸ ಮಾರ್ಗವಾಗಿ ಹೋಗುತ್ತಿರುವನು. ಮಹಾದೇವ ಮಹಾದೇವ. ನಾರದ ಲೀಲೆಯೇ ಲೀಲೆ. ಸಂಸಾರದ ಚಕ್ರದ ಹಂಗನ್ನು ದೂರ ಮಾಡಿ ದುರ್ಗಂಧವನ್ನು ಮೆಟ್ಟಿ ಪರಿಶೋಭಿತನಾಗಿ ಮೋಹ ರಾಗಾದಿಗಳಿಂದ ಕೂಡಿದ ತನ್ನ ಶರೀರ ಮಧ್ಯದಲ್ಲಿ ಶಿವಭಕ್ತಿ ಮಾರ್ಗವನ್ನು ಬೆಳಗುತ್ತಾ ಸಂಚರಿಸುವನು. ಅವನಲ್ಲವೇ ಜಗತ್ತಿನ ಧರ್ಮ ಅಧರ್ಮಗಳನ್ನು ಸರಿಪಡಿಸುವ ಬ್ರಹ್ಮಚಾರಿ. ಅವನಿಂದ ಪರಿಶೋಭಿಸಲ್ಪಡುವ ಆ ಸತ್ರಯಾಗ ಸಂಭ್ರಮಕ್ಕೆ ಹೋಗಿ ಶಿವ ಪ್ರಸಾದವನ್ನು ಸೇವಿಸುವೆನು. ಶಿವೋಂ ಶಿವೋಂ. ಶರಣರ ಕಾಯೋ ಪರಮೇಶ ಶಿವೋಂ. ಶರಣರ ಕಾಯೋ ಪರಮೇಶ ಕರುಣೆಯ ತೋರೋ ದೇವ ಮಗೇಶ. ಶರಣರ ಕಾಯೋ ಪರಮೇಶ ಶಿವೋಂ ಶಿವೋಂ. ಮಧು ಮಧುರಾದುರ ಪಗಡುವ ವೇದ ಶಿವೋಂ. ಮಧು ಮಧುರಾದುರ ಪಗಡುವ ವೇದ, ವೇದವೇ ಅನುದಿನ ಪಗಡುವ ನಾದ ಶಿವೋಂ ಶಿವೋಂ. ವೇದವೇ ಅನುದಿನ ಪಗಡುವ ನಾದ, ಆನಂದ ತಾಂಡವ ಆಡುವ ಬಾರ. ಶರಣರ ಕಾಯೋ ಪರಮೇಶ. ಬಾಲಮಲನ ಎಂದೇ ಓಡೋಡಿ ಬಂದೆ, ಬಾಲಮಲನ ಎಂದೇ ಓಡೋಡಿ ಬಂದೆ. ಕಾಣದ ಗೋಂಗಿಗೆ ಒಲಿದನೆ ಬಂದೆ ಶಿವೋಂ ಶಿವೋಂ. ಕಾಣದ ಗೋಂಗಿಗೆ ಒಲಿದನೆ ಬಂದೆ. ಶರಣರ ಕಾಯೋ ನಲ್ಮಯ ಶರಣಾಶ್ರಿಯಾಳನ ಕಂಡೇ. ನಲ್ಮಯ ಶರಣಾಶ್ರಿಯಾಳನ ಕಂಡೇ. ಕರುಳಿನ ಕರಗೇಳಿ ಶರಣಂದೇ ಶಿವೋಂ ಶಿವೋಂ. ಕರುಳಿನ ಕರಗೇಳಿ ಶರಣಂದೇ. ಶರಣರ ಕಾಯೋ ಪರಮೇಶ ಕರುಣೆಯ ತೋರೋ ದೇವ ಮಗೇಶ. ಶರಣರ ಕಾಯೋ ಪರಮೇಶ 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 ಶಿವೋಂ ಶಿವೋಂ. ಕಂಡನಯ್ಯ ಶಿವನ ಕಣ್ಣಾರ, ಕಂಡನಯ್ಯ ಶಿವನ ಕಣ್ಣಾರ. ತೊಡೆಯೊಳು ಗೌರಿ ಜಡೆಯೊಳು ಗೌಗೆ,
ಕಂಡನಯ್ಯ ಶಿವನ ಕಣ್ಣಾರ. ಭಕ್ತೋದ್ಧಾರನ ಭವಭಯಹರನ ಭಕ್ತೋದ್ಧಾರನ ಭವಭಯಹರನ ಶಕ್ತಿ ಕರ್ತೃ ಶಿವನ ಶಂಕರನ ಕಂಡನಯ್ಯ ಶಿವನ ಕಣ್ಣಾರ ಕಂಡನಯ್ಯ ಶಿವನ. ದೇವಲೋಕವು ಪವಿತ್ರವಾಗುವ ಕಾಲವು ಸಮೀಪಿಸಿತು. ದೇವತೆಗಳ ಮನೋಭಿಷ್ಟದ ಮೊರೆಯನ್ನು ಪರಮೇಶ್ವರನಿಗೆ ತಿಳಿಸಲು ಅನುಜ್ಞೆಯಾಯಿತು. ಅದನ್ನು ತಿಳಿಸಿದನು. ಆದರೂ ಮೋಕ್ಷಾಧಿಕಾರಿಯಾದ ಪರಶಿವನು ಇನ್ನು ಬಾರಲೇ ಇಲ್ಲವಲ್ಲ. ಇರಲಿ, ಸತ್ರೆಯಾಗದ ಕಾಲವಾದರೂ ಸಮೀಪಿಸುತ್ತಿರುವುದು. ಅದೇಕೆ ತೊಳು ಮಾಡಿದನು ಪರಶುವನ ಬ್ರಹ್ಮದೇವ? ಬರುವನ ಭೂತೇಶ್ವರನು ಸ್ವಲ್ಪ ಕಾಲದಲ್ಲಿ. ಅದಿರಲಿ, ದಕ್ಷ ಬ್ರಹ್ಮನೇಕೆ ಇನ್ನು ಬಾರಲೇ ಇಲ್ಲವಲ್ಲ. ದಕ್ಷನು ಕಾರ್ಯಾರ್ಥವಾಗಿ ಸಮಯವಿದೆ ಎಂದು ನನ್ನನ್ನು ಕಳುಹಿಸಿರುವನು. ಸತ್ರ ಪೂಜೆಗೆ ಪೂಜಾರ್ಹರನ್ನು ಆಲೋಚಿಸುವಾಗ ವಿವೇಕದಿಂದ ಯೋಚಿಸಬೇಕೆಂದು ಹೇಳಿ ಕಳುಹಿಸಿರುವನು. ದಕ್ಷ ಮಿತ್ರ, ಕಾಲದಲ್ಲಿಯೂ ವಸಂತವು, ವಿದ್ಯಾ ಜಾಲದಲ್ಲಿಯೂ ಕವಿತ್ವವು, ಗಜವೈಯಾಳಿಯಲ್ಲಿ ಮಹೇಂದ್ರನು, ಬಿಲ್ಲಾಳಿನಲ್ಲಿ ಮನ್ಮಥನು, ದೈವದಲ್ಲಿ ಶೂಲಧರನೆಂದು ವೇದಗಳು ಕೈಯೆತ್ತಿ ಸಾರುತ್ತಿರುವುದು. ಆದ್ದರಿಂದ ಪರಮೇಶ್ವರನೇ ಈ ಸತ್ರಯಾಗಕ್ಕೆ ಪೂಜಾರ್ಹನು. ಆದರೂ ದಕ್ಷನು ಇಲ್ಲಿ ನೆರೆದಿರುವ ಎಲ್ಲ ದೇವತೆಗಳಿಗಿಂತಲೂ ಹಿರಿಯನು ಮತ್ತು ವಜ್ರ ಶರೀರಿಯಾಗಿ ಪರಶಿವನ ಪತ್ನಿಗೆ ತಂದೆಯಾಗಿರುವನು. ದಕ್ಷ ಮಿತ್ರ, ದೇವರನ್ನು ರೂಪಾಕಾರವಾಗಿ ತಿದ್ದಿದ ಬಹುಜಾಣನಾದ ಶಿಲ್ಪಿಯು ಆ ದೈವಕ್ಕೆ ಜೀವಕಳೆಯನ್ನು ಕೊಟ್ಟನು. ಆದರೆ ಅದನ್ನು ಪ್ರತಿಷ್ಠೆ ಮಾಡಿದ ಅರ್ಚಕನು ತಾನೇ ದೇವರೆಂದು ಹೇಳಿಕೊಳ್ಳಲು ಆಗುವುದಿಲ್ಲ. ಆ ಎರಡು ಮೂರ್ತಿಗಳು ಭೃಗುದೇವನ ಆಶ್ರಮದತ್ತ ಹೋಗಿರುವರು. ಕಾರಣವಿಲ್ಲದೆ ಪರಶಿವನೇಕೆ ಹೋದನು ಭೃಗುದೇವನ ಆಶ್ರಮಕ್ಕೆ? ನಿನಗೇಗೆ ಆ ವಿಚಾರ ಜಾಲಬ್ರಹ್ಮ? ಅವರವರ ಕರ್ಮ ಅವರು ಹಿಂದಿರುವಾಗ ಅಣ್ಣಾದಂತೆ ಮೃಗ ಕರ್ಮವು ಅಣ್ಣಾಯಿತು. ಅದನ್ನು ಪರೀಕ್ಷಿಸುವುದಕ್ಕೆ ಪರಮೇಶ್ವರನು ಹೋಗಿರುವನು. ಇಲ್ಲಿ ಅಗ್ರ ಪೂಜೆಗಿಂತ ಅದಾವ ಕೆಲಸವಿರುವುದು ಭೃಗುದೇವನ ಆಶ್ರಮದಲ್ಲಿ? ಭೂಮಿಯಂತೆ ಕಲ್ಲನಾಗಿ ಕಂಗಾಲಾಗಿ ಅಡಗಿದ್ದ ಭೂಪುಷ್ಪವು ತನು ಮಳೆಯ ತಂಪಿನಿಂದ ಪಸರಿಸುತ್ತಾ ಭೂಮಿಯಿಂದ ಮೇಲೇಳುವಂತೆ ಭೃಗುದೇವನ ಅಹಂಕಾರವು ತಲೆದೋರಿ ಪರಶಿವ ಪರಂಧಾಮರಿಂದ ನಾಶವಾಯಿತು. ಮಹಾದೇವ, ಅದಾವುದೋ ಒಂದು ಪ್ರಕಾಶವು ಅರುಣೋದಯ ಸೂರ್ಯನಂತೆ ನಮ್ಮ ಸತ್ರೆಯಾಗದ ಮಂಟಪಕ್ಕೆ ತಲೆದೋರುತ್ತಿರುವುದು. ಹೌದು ಹೌದು, ಸೂರ್ಯನ ಮಿಂಚಿನ ಬಳಗದೊಳಗೆ ಸಾವಿರಾರು ತಾರೆಗಳನ್ನು ಹಿಡಿದು ಬರುತ್ತಿರುವನೋ ಏನೋ ಎಂಬಂತೆ ಆ ಪ್ರಕಾಶವು ಶ್ರೀಮನ್ ನಾರಾಯಣ ಪರಮಾತ್ಮನಿಗೆ ನಮಸ್ಕರಿಸುವೆನು. ಪರಮಾತ್ಮನಿಗೆ ನಮಸ್ಕರಿಸುವೆನು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ದೇವ, ನಿಮ್ಮ ದರ್ಶನದಿಂದ ಮಂಗಳವಲ್ಲದೆ ಮತ್ತೇನು ಪರಮಾತ್ಮ? ಸುಖಿಯಾಗಿರುವಿಯಾ ಚಂದ್ರಮ? ನಿಮ್ಮ ಬರುವಿಕೆಯು ವೈತರಣಿಯಲ್ಲಿನ ನಾದಗಳ ಮಧ್ಯದಲ್ಲಿ ಒಡಮೂಡಿ ಬರುವ ಶಿವ ಪಂಚಾಕ್ಷರಿ ಎಂತಾಯಿತು. ಈಗ ತಾನೇ ದೇವತೆಗಳು ಬಹುಬಂಧನ ನೆಳೆದು ಮುಕ್ತರಾಗಿರುವರು. ಮಹಾದೇವ ಬ್ರಹ್ಮಚಾರಿ, ನಿಮ್ಮ ಸಕಾಲ ತಿಳುವಳಿಕೆಗೆ ಮೆಚ್ಚಿದೆನು. ದೇವ ಭಕ್ತರಾದ ನಿಮ್ಮ ಅಭಿಷ್ಟವೇ ನನ್ನ ಅಭಿಷ್ಟ. ಜಗದೀಶ್ವರ,
ಜ್ಞಾನಾನಂದ ಮೂರ್ತಿಯಾದ ನೀನೋರ್ವನೇ ಜಗತ್ತಿನ ಚೈತನ್ಯ ಶಕ್ತಿ ಸ್ವರೂಪನೂ ನೀನಲ್ಲವೇ? ಮೂರು ಮೂರ್ತಿಗಳಲ್ಲಿ ಸದಾಶಿವನಾಗಿ ಸಚರಾಚರ ವಸ್ತುಗಳ ಶರೀರದಲ್ಲಿ ಜೀವಾತ್ಮವಾಗಿ ಪ್ರಜ್ವಲಿಸುತ್ತಿರುವೆ. ಆದ್ದರಿಂದ ಪ್ರಪಂಚದ ಜೀವರಾಶಿಗಳಿಗೆ ನೀನೇ ಪಶುಪತಿಯಾಗಬೇಕೆಂದು ಬೇಡಿಕೊಳ್ಳುವೆನು. ಕಮಲೋದ್ಭವ, ನಿನ್ನ ಮಾತುಗಳು ಪರಮೇಶ್ವರನ ಮುಂಗಡೆಯಲ್ಲಿ ಚೆಲುವಾಯಿತು. ಅಗ್ರ ಪೂಜೆಯ ಮುಹೂರ್ತವು ಸಮೀಪಿಸುತ್ತಿರುವುದು. ಆದ್ದರಿಂದ ಪರಮೇಶ್ವರನಿಗೆ ಪಶುಪತಿ ಪಟ್ಟಾಭಿಷೇಕವನ್ನು ಮಾಡು. ಜನಾರ್ದನ ದೇವ, ಪರಮೇಶ್ವರನಿಗೆ ಪಶುಪತಿ ಎಂಬ ಪಟ್ಟಾಭಿಷೇಕವನ್ನು ದೇವತೆಗಳು ನಿಶ್ಚಯಿಸಿ ಮಾಡಿರುವ ದಿವಸವೇ ಶುಭ ದಿವಸ. ಅಚ್ಚಪ್ಪ, ವಿಜಯೀ ಭವ. ದಕ್ಷ ದೇವ, ಈ ಪ್ರಸಾದವನ್ನು ಸ್ವೀಕರಿಸು. ಚತುರ್ಮುಖ, ಹಿರಿಯರಿಂದ ಹಿರಿಯರಿಗೆ ಮನ್ನಣೆ. ವಿವೇಕಿಸು ದಕ್ಷ ಬ್ರಹ್ಮ. ಕಿರಿದಾದ ಒಟ್ಟು ಬೀಜವು ವಿಶಾಲವಾದ ಮರವನ್ನು ಹೊಂದುತ್ತದೆ. ಆದರೆ ವೃಕ್ಷವನ್ನು ಒಳಗೊಂಡ ದ್ವಿಜಕ್ಕೆ ಕುಂದಿಲ್ಲ. ಜಾಲ ಬ್ರಹ್ಮ, ನಾನು ಬರುತ್ತೇನೆ ಎಂದು ನಿನ್ನೊಡನೆ ಹೇಳಿರಲಿಲ್ಲವೇ? ದಕ್ಷ ಬ್ರಹ್ಮ, ಸದಮಲನೆ ದಕ್ಷಪತಿ ಸದಾ ಸುಶೀಲ ವಿನೋದ ಕದುಮುದದಿ ಕೇಳೈ ಸದಮಲನೆ ದಕ್ಷಪತಿ ಇದರಂತವನ್ನು ಮುದದಿಂದ ಬೇಳೈ ಇದರಂತವನ್ನು ಮುದದಿಂದ ಬೇಳೈ ಸದಮಲರು ತಿಳಿಸೆ ಸದುಹೃದಯ ಬೇಳೈ ಸದಮಲನೆ ದಕ್ಷಪತಿ ಸದಾ ಸುಶೀಲ ವಿನೋದ ಕದುಮುದದಿ ಕೇಳೈ ಸದಮಲನೆ ದಕ್ಷಪತಿ. ಹೇಳಿದರು ನಿಮ್ಮ ಮಾತನ್ನು ಈ ದೇವತೆಗಳ ಸಮ್ಮೇಳನದಲ್ಲಿ. ಏನು? ಆದರೂ ಕಾರ್ಯವು ಮಿಂಚಿತು. ಏನು? ದೇವತೆಗಳ ಸಮ್ಮೇಳನದಲ್ಲಿ ದಕ್ಷ ಬ್ರಹ್ಮನ ಮಾತುಗಳು ಉಲ್ಲಂಘನೆಯೇ? ಸಂಶಯವೇನು ದಕ್ಷ ಬ್ರಹ್ಮ? ಏನು? ಶಾಂತನಾಗು ದಕ್ಷ ಬ್ರಹ್ಮ. ಶಾಂತಿಯೇ ನೆಲೆಸಿರುವ ಶಾಂತಮೂರ್ತಿಯ ಮುಂಗಡೆಯಲ್ಲಿ ಈ ದಿಟ್ಟತನವೇಕೆ? ಪರವಿಶ್ಯೆ ನೆರೆದಿರುವ ಈ ಸುರಗಂಧರ್ವ ಗುಂಪಿನಲ್ಲಿ ನೀನೋರ್ವ ಹಿರಿಯನೆಂದು ಸುಮ್ಮನಿರಬೇಕಾಗಿದೆ. ಸೋಕು ಬಾಯಿ ಮುಚ್ಚು.
ಮುಂದುವರೆಯಬೇಡ ದಕ್ಷ ಬ್ರಹ್ಮ. ಮುಂದುವರೆದ ಮಹೇಶ್ವರನ ಭಯವಿಲ್ಲ ಗುರುದೇವ. ನಾನು ಮಹೇಶನ ಭಯಕ್ಕಾಗಿ ಮಾತನಾಡಲಿಲ್ಲ, ಎನ್ನ ಹಿತಕ್ಕಾಗಿ ಮಾತನಾಡಿದನು. ಅದನ್ನು ನಾನು ಬಲ್ಲೆನು. ಆ ಶಿವ ಸದಾಶಿವ ಎಂದು ಹೊಗಳುವರು ಆ ಗೊಡ್ಡು ಗುರುವನನ್ನು. ಈ ಬ್ರಹ್ಮನಂತಹ ಗೊಡ್ಡು ವೈದಿಕರು ಅವನಲ್ಲಿ ಆ ಸದಾಶಿವ. ಅಲ್ಲಿ ನೋಡು ದಕ್ಷ ಬ್ರಹ್ಮ, ಅಕ್ಷಮಾಲಾಧಾರನು ವಸಿತಾಂಗ ಭೂಷಿತನಾದ ಸದಾಶಿವನು ಅದೆಷ್ಟು ದಕ್ಷಿಣೆಯಿಂದ ಕುಳಿತಿರುವನು ದಕ್ಷ ಬ್ರಹ್ಮನ ಜೋಮಾತನಂತೆ. ದಕ್ಷ ಬ್ರಹ್ಮನ ಜವಮಾತ. ಗುರುದೇವ, ಈ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನನಗೆ ನಮಸ್ಕರಿಸುವಾಗ ಅವನೇಕೆ ಸ್ತಬ್ಧನಾಗಿ ಕುಳಿತಿರುವನು? ಅವನೇನು ದಕ್ಷ ರಾಜ ಅದೊಂದು ಹಳಿಯ ಮಾವಂದಿರ ಮೌನ ಭಾವ. ಋಷಿದೇವ, ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲಿ ನಮಸ್ಕರಿಸಬಾರದೆ? ಅವನೇನು ಸರ್ವೇಶ್ವರನೋ? ಅಲ್ಲ, ಅವನೋರ್ವ ಮೂಲನಾರಿ. ದಕ್ಷ ಬ್ರಹ್ಮ, ಮಾರಿಯಂತೆನೆ ಬೇಡ ಮಹಾದೇವನನ್ನು. ಮಾರಿಯಂತೆ ಮುರಿಮುರಿದು ಮೆರೆದೇಳುವ ಮನವನ್ನು ಮನ್ನಿಸಿ ಮಹಾದೇವನ ಭಕ್ತಿಯಲ್ಲಿ ಮನವಿಡಬೇಕು. ಚಂದ್ರನ ನಿನಗಾದ ಪರಿಭ್ರಮವನ್ನು ಜ್ಞಾಪಕದಲ್ಲಿಡು. ನಿನ್ನ ಮುಂಗಡೆಯಲ್ಲಿ ಮಹೇಶ್ವರನಿಗೆ ಮತ್ತೊಂದು ಪ್ರಾಯಶ್ಚಿತವನ್ನು ಮಾಡುವೆನು ನೋಡು. ಬುಡನನು ಕಡುತ್ತರ ಬುಡ ವೈನವೋ ಬುಡನು ತರುವುದರ ದೇವನೋ. ಬುಡನನು ಕಡುತ್ತರ ಬುಡ ವೈನವೋ ಬುಡನು ತರುವುದರ ಧೀರನೋ. ಬುಡನನ್ನು ಬಂಧಿಸಿ ಮುದದಿಂದ ರಂಜಿತ ಮದವ ಮಧ್ಯಮೆ ಬಲದಿಂದ. ಬುಡನನ್ನು ಬಂಧಿಸಿ ಮುದದಿಂದ ರಂಜಿತ ಮದವ ಮಧ್ಯಮೆ ಬಲದಿಂದ. ಕರೆದು ಕಡಿದನು ಬುಡ ಉಳಿಸಿರವೋ, ಕರೆದು ಕಡಿದನು ಬುಡ ಉಳಿಸಿರವೋ. ಕರೋ ಕೋಡಿಯಲ್ಲಿ ಜಯಿಸುವೆ, ಕರೋ ಕೋಡಿಯಲ್ಲಿ ಜಯಿಸುವೆ. ಸದಾಶಿವಂ ಹಿರೋರ್ಣಯಂ ಅದೋನ್ನಮಂ ಬಿಡುವೆನೆ. ಸದಾಶಿವಂ ಹಿರೋರಯಂ ಅದೋನ್ನಮಂ ಬಿಡುವೆನೆ. ಉಡನಲು ಕಡುತ್ತರ ದುಡ ವೈಷ್ಣವ ಉಡಲು ತರುವುದರ ಧೀರನಂ. ಉಡನಲು ಕಡುತ್ತರ ದುಡ ವೈಷ್ಣವ ದುಡ ವೈಷ್ಣವ ದುಡ ವೈಷ್ಣವ. ದಕ್ಷದೇವ, ನಾಗಭೂಷಣನಾದ ನಟರಾಜನಲ್ಲಿ ನಿನಗೆ ವೈರತ್ವ ಬೇಡ. ಕ್ಷೀರಶಯನ, ನಾಗಭೂಷಣ ನಟರಾಜನೆಂದು ಹೊಗಳುವ ನಾಕ್ಷರೋರಿ ಇದಲ್ಲ. ಇದು ನಿನ್ನ ಸ್ತೋಭ್ಯ ರಂಗಭೂಮಿ. ದೇವತೆಗಳ ಮಾತನ್ನು ಕೇಳದೆಯಾ ಮೃಗದೇವ? ದಕ್ಷರಾಜ ಸದಾಶಿವನ ನಾಗಾಭರಣ ಭೂಷಣನಲ್ಲವೇ? ಅದನ್ನು ನಾನು ಬಲ್ಲೆನು. ಆಭರಣದ ಅಲಂಕಾರವೇ ಇಲ್ಲದೆ ಸಣ್ಣ ಸಣ್ಣ ಕಾಯಗಳನ್ನು ಸರಮಾಲೆಯನ್ನಾಗಿ ಕಟ್ಟಿಕೊಂಡು ಯಾವಾಗಲೂ ಸೋಗಡನ್ನು ಬೀರುವ ಒಂದು ಹಳೆಯ ದಿನದ ಸರ್ಪವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಶಿವನು ಆವಾಭೂಷಣಂತೆ. ಭಸ್ಮಭೂಷಿತದನ್ನು ಬಹುದೂರನನ್ನು ನಿರಾಕರಿಸಬೇಡ ದಕ್ಷ. ನಿನ್ನ ಭವಬಂಧ ಬಿಡಿಸುವ ಪಾವನ ಮೂರ್ತಿಯಲ್ಲಿ ವ್ಯರ್ಥಲಾಪನೆ ಮಾಡಬೇಡ ದಕ್ಷ, ವ್ಯರ್ಥಲಾಪನೆ ಮಾಡಬೇಡ. ಶಾಂತಿ ಶಾಂತಿ ದಕ್ಷ ಬ್ರಹ್ಮ, ಶಾಂತಿ. ದದೀಶಿ, ಸಂಬಳ ಇಲ್ಲದೆ ಹೊಗಳು ಮಟ್ಟ ನೀನಾದೆ. ಓ ಸೋಮ ಶಿವನಿಗೆ ಉಡುವುದಕ್ಕೆ ವಸ್ತ್ರವಿಲ್ಲದೆ ಮಾರುತ ಕೋಬೀಣವನ್ನು ಧರಿಸಿಕೊಂಡು ಶರೀರಕ್ಕೆ ಹೆಣದ ಬೂದೆಯನ್ನು ಬರೆದುಕೊಂಡು ಕೈಯಲ್ಲೊಂದು ಕಬ್ಬಿಣದ ಸಲಾಕನ್ನು ಹಿಡಿದುಕೊಂಡು ಬೀದಿ ಬೀದಿಗಳು ಹರಿದಾಡುವ ಈ ಭಿಕ್ಷುಕನು ಅಶ್ವಭೂಷಿತನಂತೆ. ದಕ್ಷಧೀರ ಕನಕ ಮಂದಿರನೆಂದು, ಭಕ್ತಾಧೀನನೆಂದು, ಸರ್ವೇಶ್ವರನೆಂದು ಪರಶಿವನಿಗೆ ಮಗಳಾದ ಸತಿಯನ್ನು ವಿವಾಹ ಮಾಡಿದ ಆ ವೈಭವದ ಮಾತನ್ನು ಮರೆತೆಯೋ? ಅದೊಂದು ಗತಿಸಿದ ವೈಭವದ ಮಾತಾಗಿರುವುದು. ನಾನು ಮಗಳನ್ನು ಕೊಟ್ಟೆ ಓರ್ವ ಸ್ಮಶಾನವಾಸಿಗೆ. ಹಸಿವೆಯನ್ನು ಸಂತೆಗೆ ಒತ್ತೊಯ್ದು ಮಾರುವ ಒಂದು ಮುದುಗೆತ್ತನ್ನು ವಾಹನವಾಗಿ ಮಾಡಿಕೊಂಡಿರುವ ಘೋರ ಬಂಡ ಪರಶಿವನಿಗೆ. ಅಲ್ಲದೆ ಮರುಳಾದೆ ಮಗಳನ್ನು ವಿವಾಹ ಮಾಡಿ ಅನೇಕ ಪಿಶಾಚಿಗಳಿಗೆ ಅಧಿನಾಯಕನಾಗಿ
ಅಂಕೆ ಶಂಕೆ ಇಲ್ಲದ ರುದ್ರನಿಗೆ. ದೇವ, ಮಗಳಾದ ಸತಿಯನ್ನಾದರೂ ನೋಡಿ ಶಾಂತನಾಗು. ನೀನು ನನ್ನ ಸಹಮಿತ್ರನೆಂದು ಸುಮ್ಮನಿರಬೇಕಾಗಿದೆ. ಗುರುದೇವ, ಇದು ಮಹಾಯಜ್ಞವೆಂದು ಸಂಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲೇ ಎಲೆಯನ್ನು ನಾಯಿ ಮುಟ್ಟಿದಂತಾಗಿದೆ ಈ ಯಜ್ಞ ಸಮಾರಂಭ. ನಡೆಯಿರಿ, ಮುಂದಿನ ಕಾರ್ಯದಲ್ಲಿ ವರ್ತಿಸಬೇಕು. ನಡೆಯಿರಿ. ಸದಾಶಿವಮೂರ್ತಿ, ಮನಬಂದಂತೆ ಮಾತನಾಡಿದ ಆ ದಕ್ಷಿಣ ದರ್ಪದ ನುಡಿಯನ್ನು ಕೇಳಿ ತಾವು ಮನನೋಯಿಸಿಕೊಳ್ಳಬಾರದು. ಪರಮೇಶ್ವರ, ಸದಾ ರಾಜಸದಿಂದ ಮೆರೆಯುತ್ತಿರುವ ದಕ್ಷ ಬ್ರಹ್ಮನ ಕಠಿಣವಾದ ಮಾತುಗಳನ್ನು ಮನ್ನಿಸಿ ಈ ದೇವತೆಗಳಿಗೆ ಅಭಯವನ್ನಿತ್ತು ಕಾಪಾಡು. ಮದಮುಖರ ಮಾತಿಗೆ ಮರುಗಲೇಕೆ ಜನಾರ್ದನ? ಮದಮುಖರು ಮುಂದಿನ ಕಷ್ಟಕ್ಕೆ ಗುರಿಯಾಗುವರು. ಅವರ ಕಾಲಚಕ್ರದ ಗತಿಯಲ್ಲಿ ದೇವತೆಗಳಾದ ನೀವು ಸುಖಿಯಾಗಿರಿ, ಅಭಯಂ ನೀಡುತ್ತಿರುವೆ. ಪರಮೇಶ್ವರ, ಪಶುಪತಿ ಪರಮ ಪಶುಪತಿ ಪರಮ ಪಾಲನೇತ್ರ ಶೂಲ ಪಾಣಿ ಶುಭ ವಿಮೋರನ ಶುಭ ವಿಮೋರನ ಶುಭ ವಿಮೋರನ. ಸುರ ಗಂಧರ್ವ ಯಕ್ಷರೇ ಮೊದಲಾದ ಅಮರ ದೇವತೆಗಳು ಸುಪ್ರಸಿದ್ಧವಾದ ಶಿವಧರ್ಮವೊಂದನ್ನು ಸ್ಥಾಪಿಸಬೇಕೆಂದಿದ್ದ ದೇವತೆಗಳ ಮನೋರಥವು ಮಂಜು ಮುಸುಕಿದ ಸೂರ್ಯನಂತೆ ನೀರಾಧಾರವಾಯಿತು. ಕುತೂಹಲಭರಿತರಾಗಿದ್ದ ದೇವತೆಗಳು ಲೋಕ ಪಾವನನಾದ ಶಂಕರಿಂದ ನಿವಾರಿಸಲು ಸಾಧ್ಯವಿಲ್ಲವೆಂದರಿತು ಸಕಲ ದೇವತೆಗಳಿಗೂ ದಕ್ಷಿಣೆ ಮೊದಲಾದ ನವಬ್ರಹ್ಮರುಗಳಿಗೆ ಕುಬೇರನೇ ಮೊದಲಾದ ಅಷ್ಟದಿಕ್ಪಾಲಕರಿಗೂ ಮತ್ತು ಸಕಲ ಋಷಿ ವರ್ಗದವರಿಗೂ ಸತ್ರಪೂಜೆಗೆ ಬರುವಂತೆ ಆಹ್ವಾನಿಸಿದರು. ಅಲ್ಲಿ ಸತ್ರಪೂಜೆಯ ಪೂಜಾರ್ಹನು ಪಾವನ ಮೂರ್ತಿಯಾದ ಪರಶಿವನೇ ಅಧಿಕಾರ ದೇವನೆಂದಿರಿತು ಶಂಕರನನ್ನು ಅಗ್ರಪೂಜಾ ದೇವನನ್ನಾಗಿ ಮಾಡಿ ಪಶುಪತಿ ಎಂಬ ನಾಮಾಂಕಿತದಿಂದ ಅಧಿಕಾರವನ್ನಿತ್ತು ದೇವ ಸತ್ರವೇ ಸರದಿಯಲ್ಲಿ ಈಜಾಡಿದರು.
ಆಗ ನವಬ್ರಹ್ಮರುಗಳೇ ಅಧಿನಾಯಕಾದ ದಕ್ಷಬ್ರಹ್ಮನು ಸಪ್ತ ದೀಪಗಳಿಗೂ ತಾನೇ ಒಡೆಯನಾಗಬೇಕೆಂಬ ಅಹಂಕಾರದಿಂದ ತಾನೇ ಸರ್ವೇಶ್ವರನನ್ನು ತಿಳಿದು ಸುರ ಸತ್ರ ಪೂಜೆಗೆ ತಾನೇ ಅಧಿಕಾರಿಯಾಗಬೇಕೆಂದಿದ್ದ ಆತನ ಅಭಿಲಾಷೆಯು ಸುರ ಸತ್ರ ಯಾಗದಲ್ಲಿ ಗರ್ವ ಭಂಗವಾದಂತೆ ಆತನ ಗರ್ವವು ನಾಶವಾಯಿತು. ಪರಮೇಶ್ವರನ ಮೇಲೆ ಕುಪಿತನಾದ ದಕ್ಷಬ್ರಹ್ಮನು ಮುಂದೆ ಏನೇನು ದುರಾಲೋಚನೆಯನ್ನು ಮಾಡಿರುವನೋ ನಾನು ಅದನ್ನು ನೋಡಿಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವೆನು. ಮಹಾದೇವ.